ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಓ ಬಂತು ಶ್ರಾವಣ, ಓ ಬಂತು ಶ್ರಾವಣ. ನಮ್ಮ ಬೇಂದ್ರೆ ಅಜ್ಜ ಅವರ ಕವನ ಇದು. ತುಂಬ ಚೆನ್ನಾಗಿದೆ. ಈಗ ಶ್ರಾವಣ ಮಾಸ ಬಂದಿದೆ. ಈ ಶ್ರಾವಣ ಮಾಸದ ಮಹತ್ವವೇನು, ಶ್ರಾವಣ ಮಾಸದಲ್ಲಿ ಏನೆಲ್ಲ ಹಬ್ಬಗಳು ಬರುತ್ತೆ, ಅವುಗಳ ಆಚರಣೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನು ಉಷಾ ಗಾಯತ್ರಿ. ಅಮ್ಮ ನಮಸ್ಕಾರ. ನಮಸ್ಕಾರ ಅಮ್ಮ, ಈ ಹಿಂದೆ ನಿಮ್ದು ವಿಡಿಯೋ ಎಲ್ಲ ಮಾಡಿದ್ವಿ ನಾವು ಗುರುಪೂರ್ಣಿಮೆಗೋಸ್ಕರ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಅದಕ್ಕೆ ಈಗ ನಿಮ್ದು ಶ್ರಾವಣ ಮಾಸದ ಬಗ್ಗೆ ಹೇಳಿ ಅಂತ ಹೇಳಿ ನಿಮ್ಮನ್ನ ಕೇಳ್ಕೊತೀನಿ ನಾನು. ಹೌದು, ಶ್ರಾವಣ ಮಾಸ ಋತುಗಳಲ್ಲಿ ವಸಂತ ಋತು ರಾಜ, ಶ್ರಾವಣಗಳಲ್ಲಿ ಇದು ಮಾಸಗಳಲ್ಲಿ ಶ್ರಾವಣ ಮಾಸ ರಾಜ ಅಂತ ಹೇಳಿಬಿಟ್ಟು. ಯಾಕೆಂದ್ರೆ ಈ ಶ್ರಾವಣದಲ್ಲಿ ವರ್ಷಾ ಋತು ಪ್ರಾರಂಭ ಆಗುತ್ತೆ, ಮಳೆ ಬರುತ್ತೆ. ಈ ಶ್ರಾವಣ, ನಾವು ಈ ಶ್ರಾವಣದಲ್ಲಿ ಎಷ್ಟೊಂದು ಮಹತ್ವವನ್ನ ಕಾಣ್ತೀವಿ. ಮೊದಲಿಗೆ ಅಂದ್ರೆ ಈ ಶ್ರಾವಣದಲ್ಲಿ ಪೂರ್ತಿ ಹಬ್ಬಗಳ ಪೂರ್ತಿ ಹಬ್ಬ. ಇದರಲ್ಲಿ ಒಂದು ಬಿಡು ಇರೋದೇ ಕಡಿಮೆ ಈ ಮಾಸದಲ್ಲಿ. ಮತ್ತೆ ಇನ್ನೊಂದಂದ್ರೆ ನಾವು ಈ ಶ್ರಾವಣದಲ್ಲಿ ಶಿವನಿಗೆ ಹೆಚ್ಚು ಮಹತ್ವವನ್ನ ಕೊಡ್ತೀವಿ. ಶಿವನ ಪೂಜೆ, ಶಿವನ ಆರಾಧನೆ, ಗೌರಿ ಪೂಜೆ, ಪ್ರತಿಯೊಂದನ್ನು ಸಹ. ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ, ಹೌದು, ರಾಖಿ ಹಬ್ಬ ಬರುತ್ತೆ, ನೂಲು ಹುಣ್ಣಿಮೆ ಬರುತ್ತೆ, ಮತ್ತೆ ಕೃಷ್ಣ ಜನ್ಮಾಷ್ಟಮಿನೂ ಇದರಲ್ಲೇ ಬರುತ್ತೆ. ಹಿಂಗಾಗಿ ಈ ಶ್ರಾವಣ ಮಾಸ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆಯಿಂದಾನೇ ಶುರುವಾಗಿ ಕೊನೆ ತನಕನೂ ಈ ಮಾಸ ಸಂಭ್ರಮದಿಂದಾನೇ ಇರುತ್ತೆ. ಹೋಗೋ ತನಕನೂ ಅದು ಸಂಭ್ರಮ ಕಳ್ಕೊಳ್ಳೋದೇ ಇಲ್ಲ ಈ ಮಾಸ. ಇಂತಹ ಒಂದು ಶ್ರಾವಣ ಮಾಸ, ಅಮಾವಾಸ್ಯೆ ಅಂತ ಭೀಮನ ಅಮಾವಾಸ್ಯೆ ಎಲ್ಲರಿಗೂ ಗೊತ್ತಿದೆ. ಈ ಶ್ರಾವಣದಲ್ಲಿ ನಾವು ಶಿವನ ಆರಾಧನೆಯನ್ನ ಮಾಡ್ತೀವಿ. ಶಿವಂದೇ ಎದಕ್ಕೆ ಮಾಡ್ತೀವಿ ಅನ್ನೋದು ಒಂದು ನಮಗೆ ಪ್ರಶ್ನೆ ಬರುತ್ತೆ. ಇದಕ್ಕೆ ತುಂಬಾ ಅರ್ಥಗಳು ಮತ್ತೆ ಕಾರಣಗಳು ಇದೆ. ನಾವು ಈ ಗ್ರಂಥಗಳನ್ನ, ಭಾಗವತವನ್ನಾಗ್ಲಿ, ಶಿವಪುರಾಣವನ್ನ ಓದಿದ್ರೆ ಇದರಲ್ಲಿ ನಾವು ಶಿವನ ಮಹತ್ವವನ್ನೆಲ್ಲ ನಾವು ನೋಡ್ಬೋದು. ಇಲ್ಲಿ ಮೊದಲು ಶಿವನ ಪೂಜೆಗೆ ಅಂತ ಹೇಳಿದ್ರೆ ಸಮುದ್ರ ಮಂಥನ ನಡೆದದ್ದು ಇವಾಗಲೇ. ಮತ್ತೆ ಇದೇ ಇದರಲ್ಲಿ ವಿಷವನ್ನ ಸೇವಿಸಿದ್ದು ಶಿವ ಕುಡಿದದ್ದು ಇದೇ ತಿಂಗಳಲ್ಲಿ. ಅಂದ್ರೆ ವಿಷವನ್ನು ಅಂದ್ರೆ ಸಮುದ್ರ ಮಂಥನ ಆಯ್ತು. ಸಮುದ್ರ ಮಂಥನದಲ್ಲಿ ಸಮುದ್ರವನ್ನ ಕಡಿತಾರೆ. ಮಂದಾರಚಲ ಪರ್ವತದಲ್ಲಿ ವಾಸುಕಿಯನ್ನ ಸರ್ಪವಾಗಿಟ್ಟುಕೊಂಡು ಸಮುದ್ರವನ್ನ ಕಡಿದಾಗ ಮೊದಲು ಬಂದಿದ್ದು ವಿಷ, ಕೊನೆಗೆ ಬಂದಿದ್ದು ಲಕ್ಷ್ಮಿ. ಲಕ್ಷ್ಮಿ ನಾರಾಯಣ ತಗೊಂಡ್ಬಿಟ್ಟ ವಿಷವನ್ನು ಶಿವನಿಗೆ ಈ ವಿಷವನ್ನ ಸೇವಿಸಿದಾಗ ಶಿವನಿಗೆ ತುಂಬಾ ಉಷ್ಣ ಆಗುತ್ತೆ. ಆ ಉಷ್ಣ ಆದಾಗ ಎಲ್ಲ ದೇವತೆಗಳು ಗಂಗೆಯನ್ನ ತಂದು ಶಿವನಿಗೆ ತಲೆ ಮೇಲೆ ಸುರಿತಾರೆ, ತಂಪಾಗ್ಲಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾವು ಈ ತಿಂಗಳಲ್ಲಿ ಪೂರ್ತಿ ಶಿವನಿಗೆ ಅಭಿಷೇಕ, ಜಲಾಭಿಷೇಕ, ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಎಲ್ಲವೂ ಅಭಿಷೇಕ ಮಾಡ್ಕೊಂತ ಬರ್ತೀವಿ. ಮತ್ತೆ ಇನ್ನೊಂದಂದ್ರೆ ವಿಶೇಷ, ಶಿವ ಪಾರ್ವತಿಯರ ಮದುವೆ ಆದಿದ್ದು ಶ್ರಾವಣ ಮಾಸದಲ್ಲಿ. ಶಿವ ಭೂಮಿಗೆ ಬಂದಿದ್ದು, ಕೈಲಾಸದಿಂದ ಭೂಮಿಗೆ ಶಿವ ಬಂದಿದ್ದು ಶ್ರಾವಣ ಮಾಸದಲ್ಲಿ, ಪಾರ್ವತಿಯ ಜೊತೆಗೆ ಮದುವೆ ಆಗ್ಲಿಕ್ಕೆ. ಇಲ್ಲಿ ನಾವು 2-3 ಕಥೆಗಳನ್ನ ತಗೊಳ್ತೀವಿ ಈ ಶ್ರಾವಣ ಮಾಸದ್ದು ಅಂತ ಹೇಳಿದ್ರೆ. ಮೊದಲಿಗೆ ಶಿವ ಪಾರ್ವತಿಯರ ಒಂದು ಮದುವೆ. ಪಾರ್ವತಿ ಪರ್ವತರಾಜನ ಮಗಳು. ಹೌದು. ಇದಕ್ಕಿಂತ ಮೊದಲು ಶಿವ ಸತಿಯನ್ನ ಮದುವೆಯಾಗಿದ್ದ. ಸತಿ ದಕ್ಷ ಪ್ರಜಾಪತಿಯ ಮಗಳು. ಆದ್ರೆ ಸತಿ ತನ್ನ ಪತಿಯನ್ನು ನಿಂದನೆ ಮಾಡಿದ್ದಕ್ಕೋಸ್ಕರ ಅವಳು ಯೋಗಾಗ್ನಿಯಿಂದ ದಹನ ಮಾಡ್ಕೊಳ್ತಾಳೆ. ಮುಂದೆ ಆ ಸತಿಯೇ ಪರ್ವತರಾಜನ ಮಗಳಾಗಿ ಹುಟ್ಟಿ ಪಾರ್ವತಿಯಾಗಿ ಶಿವನನ್ನ ಪೂಜೆ ಮಾಡ್ತಾ ಇರ್ತಾಳೆ. ನಾನು ಶಿವನನ್ನೇ ಮದುವೆಯಾಗೋದು ಅಂತ ಹೇಳಿ. ಆದ್ರೆ ಶಿವ ಮನೆ ಇಲ್ಲ ಅವನಿಗೆ, ಕೈಲಾಸವಾಸಿ. ಕೈಲಾಸದಲ್ಲಿ ಒಂದು ಓಪನ್ ಸ್ಪೇಸ್ ಅದು. ಅಲ್ಲಿ ಮನೆ ಆಗ್ಲಿ, ಅರಮನೆ ಆಗ್ಲಿ, ವಸ್ತ್ರ ವೈಡೂರ್ಯ ಆಗ್ಲಿ ಏನೂ ಇರೋದಿಲ್ಲ. ಆಗ ಹಿಮವಂತನ ಹೆಂಡತಿ ಮೇನಾದೇವಿ ಅಂತವನಿಗೆ ನನ್ನ ಮಗಳಿಗೆ ಕೊಡೋದಿಲ್ಲ ಅಂತ ಹೇಳ್ತಾಳೆ. ಕೊಡೋದಿಲ್ಲ ಅಂತ ಹೇಳಿದಾಗ ಅಲ್ಲಿ ಅವಳ ಮನವನ್ನ ಬದಲಾಯಿಸಿ ಒಪ್ಪಿಸಿ ಶಿವ ಕೈಲಾಸದಿಂದ ಪರ್ವತರಾಜನ ಹತ್ರ
ಬಾರಾತ್ ತಗೊಂಡು ಮೆರವಣಿಗೆ ತಗೊಂಡು ಬರ್ತಾನೆ. ನಂದಿ ಮೇಲೆ ಕುತ್ಕೊಂಡು ಎಲ್ಲ ಪ್ರೇತಗಣಗಳು ಎಲ್ಲ ತಗೊಂಡು, ಅವನ ಗಣನೆ ಅಂತದಲ್ವಾ, ಅದೆಲ್ಲವನ್ನ ಕರ್ಕೊಂಡು ಕೈಲಾಸದಿಂದ ಇದಕ್ಕೆ ಪರ್ವತ ಬರುತ್ತಾ ಇರ್ಬೇಕಾದ್ರೆ ಒಂದ್ಸಲ ಮೇಣಾದೇವಿಗೆ ಸ್ವಲ್ಪ ಹೆದರ್ಸೋಣ ಅಂತ ಹೇಳ್ಬಿಟ್ಟು ಅದೇ ಅವನು ಬರುವಾಗ ತುಂಬಾ ಅಲಂಕಾರ ಮಾಡ್ಕೊಂಡ್ ಬಂದಿದ್ದ ಶಿವ, ಆದ್ರೆ ಸ್ವಲ್ಪ ಮೇಣಾದೇವಿಗೆ ಹೆದರ್ಸ್ಬೇಕಂತ ಹೇಳಿ ಮತ್ತೆ ಅದೇ ವೈರಾಗಿ ರೂಪನೇ ತೋರಿಸ್ತಾನೆ. ಜಟ್ಟೆ ಕಟ್ಟಿದ್ದ ಕೂದಲು, ಸರ್ಪಗಳು ಮೈ ಮೇಲೆ, ಸುಮ್ನೆ ಈ ಬುತ್ತಿ ಬಡ್ಕೊಂಡಿದ್ದು ಎಲ್ಲ ಇದನ್ನೇ ಅವಳಿಗೆ ಕಾಣಿಸ್ತೆ. ಅವಾಗ ಅಯ್ಯೋ ಇವನ ವರ ನಾನು ಇವನಿಗೆ ಕೊಡೋದಿಲ್ಲ ಅಂತ ಕುಂತ್ ಬಿಡ್ತಾಳೆ ಮೇಣಾದೇವಿ. ಮೇಣಾದೇವಿ ಹಾಗೆ ಸಿಟ್ಟು ಮಾಡ್ಕೊಂಡಾಗ ಅಲ್ಲಿ ನೋಡಿ ನಾವು ಕಥೆಯಲ್ಲಿ ನೋಡ್ತೀವಿ, ಪಾರ್ವತಿ ಮತ್ತೆ ಶಿವ ಮನಸ್ಸಿನಿಂದ ಸಂದೇಶಗಳನ್ನ ಕಳಿಸ್ತಾ ಇರ್ತಾರೆ. ಪಾರ್ವತಿ ಕೇಳ್ತಾಳೆ, ಏನ್ ಮಾಡ್ತಾ ಇದೀಯಾ ನೀನು, ನನ್ನ ತಾಯಿ ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ ಅಂತ ಹೇಳಿ. ಇಲ್ಲ ನಾನು ಸ್ವಲ್ಪ ನನ್ನ ರೂಪವನ್ನ ನಿಮ್ ತಾಯಿಗೆ ತೋರಿಸಿದೆ ಅಂತ ಹೇಳ್ತಾನೆ ಶಿವ. ಅವಾಗ ಪಾರ್ವತಿ ಹೇಳ್ತಾಳೆ, ನೀನ್ ಈಗ ಅಕಸ್ಮಾತ್ ನಿಂದ ಏನಾದ್ರೂ ರೂಪ ತೋರಿಸಿ ನಮ್ ತಾಯಿ ಮದುವೆ ಬೇಡ ಅಂದ್ರೆ ನಮ್ ಮದ್ವೆನೇ ಆಗೋದಿಲ್ಲ, ದಯವಿಟ್ಟು ಅಂತದೆಲ್ಲ ಏನ್ ಮಾಡಕ್ ಹೋಗ್ಬೇಡ, ನಿನ್ನ ಇದೇ ರೂಪವನ್ನ ನೀನ್ ಏನ್ ರೆಡಿಯಾಗಿ ಬಂದಿದೆಯಲ್ಲ ಇದೇ ರೂಪವನ್ನ ತೋರಿಸು ನನ್ನ ತಾಯಿಗೆ ಅಂತ ಮನಸ್ಸಿನಿಂದ ಸಂದೇಶಗಳನ್ನ ಕಳಿಸ್ತಾ ಅಲ್ಲಿ ಶಿವಪುರಾಣದಲ್ಲಿ ಬರುತ್ತೆ ಇದೆಲ್ಲ. ಹೀಗೆ ಶಿವಪಾರ್ವತಿಯರ ಮದುವೆಯಾಗಿದ್ದು ಇದೇ ತಿಂಗಳು ಶ್ರಾವಣ ಮಾಸದಲ್ಲಿ. ಅದಕ್ಕೋಸ್ಕರ ಕೆಲವು ಕಡೆ ಈ ತಿಂಗಳಲ್ಲಿ ಶಿವಪಾರ್ವತಿಯರ ಮದುವೆಯನ್ನು ಸಹ ಮಾಡ್ತಾರೆ. ಪಾರ್ವತಿ ಕಲ್ಯಾಣ ಮಾಡ್ತಾರೆ ಈ ರೀತಿ. ಮತ್ತೆ ಇನ್ನೊಂದು ನಾವು ಅರ್ಥದಲ್ಲಿ ನೋಡಕ್ ಹೋದ್ರೆ ನಾಗರ ಪಂಚಮಿ ಅಂತ ಬರುತ್ತೆ. ನಾಗರ ಪಂಚಮಿ ಅಂತ ಹೇಳಿದ್ರೆ ಇದು ಒಂದು ಬೇರೆ ಕತೆ ಬರುತ್ತೆ. ನಾಗರ ಪಂಚಮಿ ಅಂತ ಹೇಳಿದ್ರೆ ಇಲ್ಲಿ ನಾವು ಒಂದ್ ಸ್ವಲ್ಪ ಮಹಾಭಾರತದ ಕಡೆಗೆ ಹೋಗ್ಬೇಕಾಗುತ್ತೆ. ಈಗ ಪಂಚಮಿ ಹಬ್ಬ ಅಂದ್ರೆ ಒಂದು ಸರ್ಪಗಳ ಪೂಜೆ ಅಂತ ಹೇಳ್ತೀವಿ. ಆದ್ರೆ ಸರ್ಪ ಅಂದ ತಕ್ಷಣ ನಾವು ಅಲ್ಲಿ ಇಲ್ಲಿ ನೋಡ್ತೀವಲ್ಲ, ಅವ್ರ ಹಾವಾಡಿಗರು ಹಿಡ್ಕೊಂಡ್ ಬಂದಿದ್ದು ಅಥವಾ ನಮಗೆಲ್ಲೋ ಹೊಲದಲ್ಲಿ ಸಿಕ್ಕಿದ್ದು, ಹಿಂಗೆಲ್ಲೋ ಒಂದು ಆ ಸರ್ಪಗಳು ನೆನಪ. ಆದ್ರೆ ಇಲ್ಲಿ ಬರೋದು ಆ ಸರ್ಪಗಳಲ್ಲ, ಇಲ್ಲಿ ದೈವಾಂಶಭೂತರಾದ ಈ ಸರ್ಪಗಳು. ಈ ಸರ್ಪಗಳು ಅಂದ್ರೆ ಕಶ್ಯಪ ಮತ್ತು ಕದ್ರುವಿನ ಮಕ್ಕಳು. ಕಶ್ಯಪ ಅಂದ್ರೆ ಬ್ರಹ್ಮನ ಮಾನಸ ಪುತ್ರ. ಕದ್ರು ಮತ್ತು ವಿನೀತೆ. ಕದ್ರು ಮತ್ತು ವಿನೀತೆ ದಕ್ಷ ಪ್ರಜಾಪತಿಯ 13 ಜನ ಮಕ್ಕಳನ್ನ ಕಶ್ಯಪ ಮದುವೆ ಆಗಿರ್ತಾರೆ. 13 ಜನ ಮಕ್ಕಳು. ಹೌದು, 13 ಜನ ಕಶ್ಯಪರು ಮದುವೆ ಆಗಿರ್ತಾರೆ. 27 ಜನರನ್ನ ಚಂದ್ರ ಮದುವೆ ಆಗಿರ್ತಾರೆ. ಚಂದ್ರ 27 ಜನರನ್ನ ಮದುವೆ ಆಗಿರ್ತಾನೆ. ಇವರು ಕಶ್ಯಪ ಮಹರ್ಷಿಗಳು 13 ಜನರನ್ನ ಮದುವೆ ಆಗಿರ್ತಾರೆ. ಆ 13 ಜನರಲ್ಲಿ ಮೇನ್ ಅಂದ್ರೆ ವಿನುತೆ ಮತ್ತು ಕದ್ರು. ವಿನುತೆ ತುಂಬಾ ದೈವ ಭಕ್ತಳು ಮತ್ತೆ ಸರಳ ಸ್ವಭಾವದವಳು. ಅವಳಲ್ಲಿ 2 ಮಕ್ಕಳು ಹುಡ್ತಾರೆ. ಆದ್ರೆ ಕದ್ರುವಿನಲ್ಲಿ ಎಲ್ಲಾ ಈಗ ಪರಿಸರದಲ್ಲಿ ಎಷ್ಟು ಜೀವಿಗಳಿದೆಯಲ್ಲ ಆ ಎಲ್ಲ ಜೀವಿಗಳ ಹುಟ್ಟು ಒಂದು ಕದ್ರುವಿನಿಂದ ಅಂತ ಹೇಳ್ತಾರೆ. ಪ್ರಕೃತಿಯಲ್ಲಿರ್ತಕ್ಕಂಥ ಜೀವಿಗಳು, ಎಲ್ಲಾ ಜೀವರಾಶಿಗಳು. ಆದ್ರೆ ವಿನುತೆಯಿಂದ ಒಂದು ಸೂರ್ಯನ ಸಾರಥಿ ಅರುಣ, ಮತ್ತೆ ಒಂದು ವಿಷ್ಣುವಿನ ವಾಹನ ಗರುಡ. ಅವರಿಬ್ರು ವಿನುತೆಯ ಮಕ್ಕಳು. ಹೀಗಾಗಿ ಇಲ್ಲಿ ವಿನುತೆ ಮತ್ತು ಕದ್ರು ಒಳ್ಳೆಯವರೇ ಇರ್ತಾರೆ. ಆದ್ರೆ ಸ್ವಲ್ಪ ಕದ್ರುವಿಗೆ ಈರ್ಷೆ ಜಾಸ್ತಿ, ಹೊಟ್ಟೆ ಕಿಚ್ಚು. ಇವಳು ಎಷ್ಟು ಚೆನ್ನಾಗಿದ್ದಾಳೆ, ಇವಳು ಗಂಡನ ಎಷ್ಟು ಪ್ರೀತಿ ಮಾಡ್ತಾಳೆ, ಗಂಡ ಇವಳನ್ನೇ ಹೆಚ್ಚಿಗೆ ಇದು ಮಾಡ್ತಾನೆ, ನನ್ನ ಹತ್ರ ಹೆಚ್ಚಿಗೆ ನೋಡೋದಿಲ್ಲ, ಒಂದತ್ರ ಅವಳಿಗೆ ಈರ್ಷೆ ಇರುತ್ತೆ. ಅದಕ್ಕೆ ಇವಳು ಹೆಂಗಾದ್ರೂ ಮಾಡಿ ಇವಳನ್ನ ಏನಾದ್ರೂ ಮಾಡ್ಬೇಕಲ್ಲ ಅಂತ ಒಂದು ಸಂಚ ಆಗ್ತಾನೆ ಇರ್ತಾಳೆ. ಒಂದು ದಿನ ಕಶ್ಯಪ ಮಹರ್ಷಿಗಳು ಕೇಳ್ತಾರೆ, ನಿಮಗಿಬ್ಬರ ಮೇಲೂ ನಾನು ತುಂಬಾ ಪ್ರಸನ್ನನಾಗಿದ್ದೀನಿ, ಏನಾದ್ರೂ ವರ ಬೇಕಿದ್ರೆ ಕೇಳಿ ಅಂತ ಹೇಳ್ತಾರೆ. ಹೇಳಿದಾಗ ವಿನುತೆ ಹೇಳ್ತಾಳೆ, ನನಗೆ 2 ಶೂರರು, ಶಕ್ತಿಶಾಲಿಗಳು, ಗುಣಸಂಪನ್ನರು ಆದಂತ 2 ಮಕ್ಕಳನ್ನ ಕೊಡು ಅಂತ ಹೇಳಿ. ಆದ್ರೆ ಇವಳು 1000 ಮಕ್ಕಳನ್ನ ಕೇಳ್ತವೆ. ಅವರು ಬಲಿಷ್ಠರಾಗಿರ್ಬೇಕು, ಕದ್ರು ಬಲಿಷ್ಠರಾಗಿರ್ಬೇಕು, ಶೂರರಾಗಿರ್ಬೇಕು, ಏನು ಎಲ್ಲ ಒಂದು ತನಗೆ ಏನೇನ್ ಬೇಕು ಎಲ್ಲ ಹೇಳಿ 1000 ಮಕ್ಕಳನ್ನ ಪಡೀತಾಳೆ. ಅವು 1000 ಮೊಟ್ಟೆಗಳ ಮುಖಾಂತರ ಅವಳಿಗೆ ಹುಟ್ಟಿ ಆ ಮೊಟ್ಟೆಗಳಿಂದ ಸರ್ಪಗಳು ಹುಡ್ತವೆ. ಆ ಸರ್ಪಗಳೇ ಈ ಸರ್ಪ ಪೂಜೆ. ಈ ಸರ್ಪ ವಂಶ ಬಂದಿದ್ದೆ ಅಲ್ಲಿಂದ.
ಕದ್ರುವಿನ ಮಕ್ಕಳು ಈ ಸರ್ಪಗಳು. ಅವರು ಹೇಗಿರ್ತಿದ್ರು ಅವರೆಲ್ಲ ಅಂದ್ರೆ ಈಗ ನಾವು ನೋಡ್ತೀವಲ್ಲ, ಶಿವನ ಸರ್ಪ ವಾಸುಕಿ, ನಾರಾಯಣನ ಸರ್ಪ ಶೇಷನಾಗ, ಇದು ಪದ್ಮ, ಮಹಾಪದ್ಮ, ಕಾರ್ಕೋಟಕ, ಶಂಖ ಮುಂತಾದ ಮಹಾ ಸರ್ಪಗಳ ಹೆಸರು ತುಂಬಾ ಇದಾವೆ. ಅವೆಲ್ಲ ಸರ್ಪಗಳ ಲಿಸ್ಟ್ ಬರೋದು ಕದ್ರುವಿನ ಮಕ್ಕಳು. ಹೀಗಾಗಿ ಇದು ನಾಗರ ಪೂಜೆ ಅಂದ್ರೆ ಇದು ಸಾಮಾನ್ಯ ನಾಗಗಳಲ್ಲ, ಒಂದು ದೈವಾಂಶ. ಅವ್ರು ಹೆಂಗಿರ್ತಾರೆ ಅಂದ್ರೆ ತಮಗೆ ಯಾವಾಗ ಬೇಕು ಅವಾಗ ತಮ್ಮ ವೇಷವನ್ನ ಬದಲಿಸ್ಕೊಳ್ತಾ ಇರ್ತಾರೆ. ಮತ್ತೆ ಅವ್ರು ತಮಗೆ ಹೇಗ್ ಬೇಕೋ ಹಾಗೆ ಇರೋದಕ್ಕೆ ಒಂದು ಅವರಿಗೆ ಇದು ಇರುತ್ತೆ, ಶಕ್ತಿ ಇರುತ್ತೆ ಅವರಲ್ಲಿ. ಇಚ್ಛಾರೂಪಿ ನಾಗಗಳು ಆಗಿರ್ತಾರೆ ಅವರು. ಮತ್ತೆ ದೈವಾಂಶ ಸಂಭೂತರಾಗಿರ್ತಾರೆ. ಅವರಿಗೆ ಅಂತ ಇರ್ಲಿಕ್ಕೆ ಪಾತಾಳದಲ್ಲಿ ಒಂದು ವೈಡೂರ್ಯಗಳಿಂದ ನಿರ್ಮಿತವಾದ ಒಂದು ಭವನವನ್ನೇ ನಿರ್ಮಿಸಿ ಅಲ್ಲಿ ಅವರ ನಾಗಲೋಕ ಅಂತ ಹೇಳ್ತೀವಲ್ಲ, ಅದೇ ಇರುತ್ತೆ. ಅದಕ್ಕೆ ಸರ್ಪಗಳು ಇದ್ದಲ್ಲಿ ನಿಧಿ ಇರುತ್ತೆ ಅಂತ ಹೇಳ್ತೀವಿ. ನಿಧಿಗಳನ್ನ ಕಾಯ್ತಾ ಇರ್ತಾರೆ ಅವರು ಅಂತಾನು ಸಹ ಹೇಳ್ತಾರೆ. ಇದು ಒಂದು ಕದ್ರುವಿನ ಮಕ್ಕಳು ಸರ್ಪ ಅನ್ನೋದು ಗೊತ್ತಾಯ್ತು. ಇನ್ನೊಂದು, ಇದು ಸರ್ಪಗಳ ಪೂಜೆ ನಾವು ಮಾಡೋದು. ವಿಷಕಾರಿ ಸರ್ಪಗಳು, ಅವರು ನಮಗ್ ಕಚ್ಚಿದ್ರೆ ಸಾವು ಅಂತ ನಮಗ್ ಗೊತ್ತಿರುತ್ತೆ. ಆದ್ರೂ ಸಹ ನಾವು ಈ ವಿಷಕಾರಿ ಸರ್ಪಗಳಿಗೆ ಪೂಜೆ ಮಾಡ್ತೀವಲ್ವಾ ಅಂತ ನಮಗನ್ಸುತ್ತೆ. ಇಲ್ಲಿ ಬರೋದಂತ ಹೇಳಿದ್ರೆ ಮಹಾಭಾರತದ ಕಡೆ ಹೋಗ್ಬೇಕಂತ ಹೇಳಿದ್ನಲ್ಲ ನಾನು. ಇಲ್ಲಿ ಅರ್ಜುನನ ಮೊಮ್ಮಗ, ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯುವಿನ ಮಗ ಪರೀಕ್ಷಿತ್. ಪರೀಕ್ಷಿತ್ ರಾಜ ಒಳ್ಳೆ ರಾಜ ಆಗಿರ್ತಾನೆ. ತುಂಬಾ ತನ್ನ ವಂಶದಲ್ಲಿ ಹೇಗೆ ರಾಜ್ಯಾಡಳಿತ ಮಾಡ್ಕೊಂಡು ಬಂದಿರ್ತಾರೆ ಅದೇ ತರಹ ರಾಜ್ಯಾಡಳಿತ ಮಾಡ್ಕೊಂಡು ಬಂದು ಒಂದು ಸಲ ಶನಿ ಅವನ ಇದಕ್ಕೆ ಅಂದ್ರೆ ಈಗ ಈ ಯುಗದ ಅಂತ್ಯ ಆಗ್ಬೇಕು, ನೆಕ್ಸ್ಟ್ ಕಲಿಯುಗ ಪ್ರಾರಂಭ ಆಗ್ಬೇಕಾಗಿರುತ್ತೆ. ಈ ಯುಗವನ್ನ ಹೇಗಾದ್ರೂ ಅಂತ್ಯ ಮಾಡ್ಬೇಕು, ಇವನಿಷ್ಟು ಒಳ್ಳೆ ರಾಜನೇ ಆಗಿ ಕುತ್ಕೊಂಡ್ರೆ ಇನ್ನು ಅಂತ್ಯ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಶನಿ ಬರ್ತಾನೆ, ನನಗೆ ನಿನ್ನ ರಾಜ್ಯದಲ್ಲಿ ಪ್ರವೇಶ ಕೊಡು ಅಂತ ಹೇಳಿ. ಇಲ್ಲ, ನಾನು ಕೊಡೋದಿಲ್ಲ ಅಂತಾನೆ. ಇಷ್ಟು ಒಳ್ಳೆ ಪ್ರಜೆಗಳಿದ್ದಾರೆ, ಇಷ್ಟು ಒಳ್ಳೆ ರಾಜ್ಯ ಇದೆ, ನಿನಗೆ ನಾನು ಒಳಗ್ ಬರ್ಲಿಕ್ಕೆ ಕೊಡೋದಿಲ್ಲ ಅಂತ ಹೇಳ್ತಾನೆ. ಇಲ್ಲ, ನಾನು ಬರೀ ಒಂದು ಸಲ ಮಾತ್ರ ಬಂದು ಹೋಗ್ತೀನಿ ಅಂತ ಹೇಳ್ತಾನೆ. ಇಲ್ಲ, ಬೇಡ ಅಂತ ಹೇಳ್ತಾನೆ. ಈಗ ನನಗೆ ಎಲ್ಲಾದ್ರೂ ಕುತ್ಕೊಳ್ಳಿಕ್ಕೆ ಜಾಗ ಕೊಡು ನೀನು ಅಂತ ಹೇಳಿದಾಗ, ಬಂಗಾರ ಎಲ್ಲಿರುತ್ತೆ ಅಲ್ಲಿ ಹೋಗಿ ಕುತ್ಕೊ ನೀನು ಅಂತ ಹೇಳ್ತಾನೆ. ಇವನ ರಾಜನ ಕಿರೀಟವೇ ಬಂಗಾರದ ಕಿರೀಟ ಇರುತ್ತಲ್ಲ, ಕಿರೀಟದಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತಾನೆ. ಕಿರೀಟದಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತಾನೆ. ಈಗ ಅವನ ಆಟ ತೋರಿಸ್ಬೇಕಲ್ವಾ. ರಾಜನಿಗೆ ಬೇಟೆ ಆಡ್ಲಿಕ್ಕೆ ಹೋಗ್ಬೇಕು ಅಂತ ಮನಸ್ಸು ಬರುತ್ತೆ. ಒಂದು ಯಾವುದೋ ಮಾಯಾ ಮೃಗ ಎದುರಿಗೆ ಬಂದಂಗೆ ಆಗುತ್ತೆ. ಆ ಬೇಟೆ ಆ ಮೃಗವನ್ನ ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಹಿಂದೆ ಸೈನಿಕರೆಲ್ಲ ಇರ್ತಾರೆ, ಆದ್ರೆ ರಾಜ ಆ ಮೃಗದ ಹಿಂದೆ ಓಡಿ 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 ಅವ್ರಿಗೂ ಇವ್ರಿಗೂ ತಪ್ಪಿಸ್ಕೊಂಡ್ಬಿಡ್ತಾನೆ. ತಪ್ಪಿಸ್ಕೊಂಡು ಅಲುದು ಹೋಗ್ತಾ ಇರ್ತಾನೆ. ಮೃಗ ಎಲ್ಲ ತಪ್ಪಿಸ್ಕೊಂಡ್ಬಿಡುತ್ತೆ, ಕಣ್ಣಿಗೆ ಕಾಣೋದೇ ಇಲ್ಲ. ಆದ್ರೆ ರಾಜ ನೋಡ್ತಾನೆ, ಎಲ್ಲೂ ಕಾಣ್ತಾನೆ ಇಲ್ಲ ಮೃಗ, ಎಲ್ಲಿ ಹೋಗಿರ್ಬೇಕು ಅಂತ ಹೇಳಿ ಹೋಗ್ಲಿ ಬಿಡು ಅಂತ ಕುದುರೆಯಿಂದ ಎಳೆದು ನೀರಡಿಕೆ ಆಗಿರುತ್ತೆ, ತುಂಬಾ ದಾಹ ಆಗಿರುತ್ತೆ, ನೀರೆಲ್ಲಾದ್ರೂ ಕುಡಿಯೋಣ ಅಂತ ಹುಡುಕೊಂತ ಬರ್ತಿರ್ಬೇಕಾದ್ರೆ ಅಲ್ಲಿ ಶಮಿಕ ಮುನಿಗಳ ಆಶ್ರಮ ಇರುತ್ತೆ. ಶಮಿಕ ಮುನಿಗಳ ಆಶ್ರಮ ನೋಡ್ಬಿಟ್ಟು ಇಲ್ಲ ಸ್ವಲ್ಪ ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಒಳಗಡೆ ಬರ್ತಾನೆ. ಋಷಿಗಳು ಧ್ಯಾನಸ್ಥರಾಗಿರ್ತಾರೆ, ಈ ಲೋಕದ ಪರಿವೇ ಇರೋದಿಲ್ಲ, ಹಾಗೆ ಕುತ್ಕೊಂಡಿರ್ತಾರೆ. ಬಂದು ಹೇಳ್ತಾನೆ, ನನಗೆ ತುಂಬ ದಾಹ ಆಗಿದೆ, ಸ್ವಲ್ಪ ನೀರು ಕುಡಿಲಿಕ್ಕೆ ಅಂತ ಹೇಳಿ. ಆದರೆ ಆಶ್ರಮದಲ್ಲಿ ಮತ್ತೆ ಬೇರೆ ಯಾರೂ ಇರೋದಿಲ್ಲ. ಅವರು ಕೇಳೋದೇ ಇಲ್ಲ, ಇವ್ರು ಹೇಳಿದ್ದನ್ನ ಅವ್ರ ಕಿವಿ ಮೇಲೆ ಹಾಕಿ ಬೀಳೋದಿಲ್ಲ. ಅದು ಯಾಕಂದ್ರೆ ಅವ್ರು ಇಲ್ಲಿರೋದೇ ಇಲ್ಲ, ಧ್ಯಾನಸ್ಥರಾಗಿ ಬಿಟ್ಟಿರ್ತಾರೆ. ಹಾಗಾಗಿ ರಾಜನಿಗೆ ಸಿಟ್ಟು ಬಂದ್ಬಿಡುತ್ತೆ. ನಾನು ಹಸ್ತಿನಾವತಿಯ ರಾಜ, ಒಂದು ಸ್ವಲ್ಪ ನೀರು ಕೇಳ್ತಾ ಇದ್ದೀನಿ, ಕೊಡ್ಲಿಕ್ಕೆ ಇಷ್ಟಿದು ವಿಳಂಬ ಮಾಡ್ತಿದೆಯಲ್ಲ, ನನ್ನ ಮಾತು ಕೇಳಿಸ್ಕೊಳ್ತಾರ ಕೂತ್ಕೊಂಡಿದೆಯಲ್ಲ ಅಂತ ಹೇಳಿ ಅಲ್ಲೇ ಒಂದು ಸರ್ಪ ಬಿದ್ದಿರುತ್ತೆ, ಸತ್ತ ಸರ್ಪ ಬಿದ್ದಿರುತ್ತೆ. ಆ ಸತ್ತ ಸರ್ಪವನ್ನ ಬಾಣದಿಂದ ತೆಗೆದುಕೊಂಡು ಋಷಿಗಳ ಕೊರಳಿಗೆ ಹಾಕಿಬಿಡ್ತಾನೆ. ಋಷಿಗಳ ಕೊರಳಿಗೆ ಹಾಕಿಬಿಡ್ತಾನೆ. ಋಷಿಗಳಿಗೆ ಅದು ಯಾವುದೋ ಪರ್ವೇನೇ ಇಲ್ಲ. ಹಾಕಿಬಿಟ್ಟು ಹೋಗ್ಬಿಡ್ತಾನೆ. ಅರಮನೆಗೆ ಹೋಗಿ ಕಿರೀಟವನ್ನು ತೆಗೆದಿಟ್ಟ ಮೇಲೆ ನೆನೆಸ್ಕೊಂತಾನೆ, ನನಗೆ ಹೀಗೆ ಯಾಕಾಯ್ತು, ನಾನು ಏನು ತಪ್ಪು ಮಾಡಿದ್ನಲ್ಲ, ಶನಿ ಬಂದ್ನಲ್ಲ ಹೊರಗಡೆ ಪ್ರಭಾವ, ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ, ನಾನು ಯಾಕೆ ಹಿಂಗೆ ಮಾಡಿದೆ. ಒಂದು ಮನುಷ್ಯನಿಗೆ ದಾಹ, ಒಂದು ಹಸಿವು ಏನು ಮಾಡಿಸುತ್ತೋ ಅಂತ ಗೊತ್ತಾಗೋದಿಲ್ಲ. ತುಂಬ ಹಸಿದ ಮನುಷ್ಯ, ತುಂಬ ನೀರಡಿಕೆ ಮಾದ ಮನುಷ್ಯ, ಇದರಲ್ಲಿ ಅವನಿಗೆ ಏನು ಮಾಡ್ತಾ ಇದ್ದಾನೆ ಅಂತಾನೆ ಗೊತ್ತಾಗೋದಿಲ್ಲ. ಕೆಲವ್ರು ಹೇಳ್ತಾರೆ ಹೊಟ್ಟೆ ಹಸಿ ಆಗಿರ್ಬೇಕು, ಅದಕ್ಕೆ ಹಂಗೆ ಕೂಗಾಡ್ತಾರೆ. ಮಕ್ಕಳಿಗೆ ನಾವು ಹೇಳ್ತೀವಿ ನೋಡಿ, ಅವ್ನಿಗೆ ಮೊದಲು ಏನಾದರೂ ಊಟ ಮಾಡಿಸಿಲ್ಲದ್ರೆ ಹಠ ಹಿಡಿದ್ರೆ ಒಂದ್ಸಲ ಕಡಿಮೆ ಆಗೋದಿಲ್ಲ ಅಂತ. ಆ ರೀತಿ
ಪರೀಕ್ಷಿತ ರಾಜನಿಗೂ ಹಾಗೆ ಆಗಿದ್ದು. ಕಿರೀಟ ತೆಗೆದಿಟ್ಮೇಲೆ ಅನಿಸುತ್ತೆ, ಇವನ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ, ಅಂತಹ ಜ್ಞಾನಿಗಳ ಕೊರಳಲ್ಲಿ ಆ ಸತ್ತ ಹಾವನ್ನು ಹಾಕಿ ಬಂದ್ಬಿಟ್ಟಿದ್ದೀನಲ್ಲ ನಾನು ಅಂತ ಅಲ್ಲಿ ರಾಜನಿಗೆ ಪಶ್ಚಾತ್ತಾಪ ಆಗ್ತಾ ಇರುತ್ತೆ. ಆದರೆ ಇಲ್ಲಿ ಶಮಿಕ ಋಷಿಗಳ ಮಗ ಶೃಂಗಿ ಅಂತ ಹೇಳಿಬಿಟ್ಟು ಇದು ಯಜ್ಞಕ್ಕೆ ಅಂತ ಹೇಳಿಬಿಟ್ಟು ಕಟ್ಟಿಗೆ ತರಲಿಕ್ಕೆ ಸಮಿತಿ ತರಲಿಕ್ಕೆ ಅರಣ್ಯಕ್ಕೆ ಹೋಗಿರ್ತಾನೆ ತನ್ನ ಸಂಗಡಿಗರ ಜೊತೆಗೆ. ಬರ್ತಾನೆ, ಬಂದು ನೋಡ್ತಾನೆ ತನ್ನ ತಂದೆಯ ಕೊರಳಲ್ಲಿ ಸತ್ತ ಹಾವಿರುತ್ತೆ. ಅವ್ರಿಗೆ ಸಿಟ್ಟು ಬಂದ್ಬಿಡುತ್ತೆ. ಇಂತಹ ಜ್ಞಾನಿಗಳು ಇವರು ಯಾರು ಇವ್ರ ಕೊರಳಲ್ಲಿ ಸರ್ಪ ಹಾಕಿದಾರಲ್ಲ ಅವರಿಗೆ 1 ವಾರದಲ್ಲಿ ಸರ್ಪ ಇದು ತಕ್ಷಕ ಬಂದು ಕಡಿದು ಅವರು ಸಾವಾಗಬೇಕು ಅಂತ ಶಾಪ ಕೊಟ್ಬಿಡ್ತಾನೆ. ಅವನ ಶಾಪದ ಅವನು ಒಂದು ಚೀರಾಟಕ್ಕೆ ಇದಕ್ಕೆ ಅವರಿಗೆ ಎಚ್ಚರ ಆಗಿ ಗೊತ್ತಾಗುತ್ತೆ. ಅವರಿಗೆ ತಮ್ಮ ಕೊರಳಲ್ಲಿ ಹಾವಿದೆ, ಏನಾಗಿದೆ ಅಂತ ಎಲ್ಲ ನೋಡ್ತಾರೆ. ಗೊತ್ತಾಗುತ್ತೆ ಅವ್ರಿಗೆ ಈ ರೀತಿ ಆಗಿದೆ ಅಂತ ಹೇಳಿ ಮಗನಿಗಂತಾರೆ, ಇಲ್ಲಪ್ಪ ನೀ ದೊಡ್ಡ ತಪ್ಪು ಮಾಡಿದೀಯಾ, ಅವರು ಹಸ್ತಿನಾವತಿ ರಾಜರು, ಅವರು ಏನೋ ಹಾಕಿದ್ದಾರೆ ಅದಕ್ಕೇನಂತೆ, ಪಾಪ ಅವ್ರು ಏನೋ ಬೇಡ ಬಂದಿದ್ರು, ನಾನು ಅವ್ರಿಗೆ ಲಕ್ಷ್ಯ ಕೊಟ್ಟಿಲ್ಲ, ಆ ಒಂದು ಇದರಲ್ಲಿ ಅವ್ರು ಮಾಡಿದ್ದಾರೆ. ಆದರೆ ನೀನು ಇದು ಅವ್ರು ಮಾಡಿದ ತಪ್ಪಿಗಿಂತ ನೀ ಕೊಟ್ಟ ಶಿಕ್ಷೆ ತುಂಬಾ ಭಯಂಕರವಾಗಿದೆ, ಅದಕ್ಕೋಸ್ಕರ ನೀನು ಈ ರೀತಿ ಶಾಪ ಕೊಡಬಾರ್ದಾಗಿತ್ತು ಅವ್ರಿಗೆ. ಆದರೆ ಒಂದ್ಸಲ ಶಾಪ ಕೊಟ್ಟ ಮೇಲೆ ಅದಕ್ಕೇನು ಪರಿಹಾರ ಇಲ್ಲ. ಅದಕ್ಕೋಸ್ಕರ ಅವರು ಋಷಿಗಳು, ಶಮಿಕ ಋಷಿಗಳು ಏನ್ ಮಾಡ್ತಾರೆ, ಒಬ್ಬ ಅರಣ್ಯದಲ್ಲಿ ಒಬ್ಬ ಇದ್ದ ಸೇವಕನನ್ನ ಕರೆದು ರಾಜರಿಗೆ ಈ ರೀತಿ ನಿಮಗೆ ಶಾಪ ಕೊಟ್ಟಿದ್ದಾರೆ ಅಂತ ಹೇಳಿ ತಿಳಿಸ್ತಾ ಇದ್ರೆ ಅವ್ರು ಏನಾದ್ರು ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ತಾರಲ್ಲ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕಳಿಸ್ತಾರೆ. ಒಬ್ಬ ಸೇವಕನನ್ನ ರಾಜರಿಗೆ ಹೇಳ್ತಾರೆ, ಹೀಗೆ ಋಷಿ ಮಗ ಶೃಂಗಿ ನಿಮಗೆ ಈ ತರ ಶಾಪ ಕೊಟ್ಟಿದ್ದಾರೆ, 1 ವಾರದಲ್ಲಿ ತಕ್ಷಕನಿಂದ ಸಾವು ಅಂತ ಹೇಳಿದ್ದಾರೆ, ಅದಕ್ಕೆ ನೀವು ಇದರಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಏನಾದರೂ ಉಪಾಯ ಮಾಡಿ ಅಂತ ಹೇಳಿ. ಆವಾಗ ಅಲ್ಲಿ ಅವರು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಂತ ಏನೋ ಉಪಾಯ ಮಾಡ್ತಾರೆ, ಆದ್ರೆ ಶಾಪ ಅದಕ್ಕೆ ಪರಿಹಾರ ಇರೋದಿಲ್ಲ. ಅವಾಗ ರಾಜ ಹೇಳ್ತಾನೆ, ಇಲ್ಲ ಒಳ್ಳೇದಾಯ್ತು, ತಪ್ಪು ಮಾಡಬಾರ್ದು ಅಂತ ಒಂದು ಮನುಷ್ಯನಿಗೆ ಅರಿವು ಬರುತ್ತೆ, ಮತ್ತೆ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು. ಅದಕ್ಕೋಸ್ಕರ ಅವರು ನನಗೆ ಶಾಪ ಕೊಟ್ಟಿದ್ದು ನನಗೇನು ಬೇಜಾರಿಲ್ಲ, ಆದ್ರೆ 1 ವಾರ ಕಾಲ ಅವಕಾಶ ಕೊಟ್ಟಿದ್ದಾರಲ್ಲ, ಇದನ್ನ ನಾನು ಸದುಪಯೋಗ ಪಡಿಸ್ಕೋಬೇಕಂತ ಹೇಳಿಬಿಟ್ಟು ಈ 1 ವಾರಗಳ ಕಾಲ ಅವರು ಭಾಗವತವನ್ನ ಕೇಳ್ತಾರೆ. ಅಲ್ಲೇ ಭಾಗವತ ಕೊನೆಯ ಕಾಲದಲ್ಲಿ ಭಾಗವತವನ್ನ ಕೇಳಬೇಕು ಅಂತ ಅಲ್ಲಿಂದಾನೆ ಶುರುವಾಯ್ತು. ಆಮೇಲೆ ಅಲ್ಲಿ 7ನೇ ದಿವಸ ಅವರು ಮಂತ್ರಿಗಳು ಎಲ್ಲ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಸಮುದ್ರದ ಮಧ್ಯದಲ್ಲಿ ಒಂದೇ ಕಂಬದ ಮೇಲೆ ಕಾಜಿನ ಮನೆಯನ್ನ ಕಟ್ಟಿ ಅದರ ಒಳಗಡೆಗೆ ಒಂದು ಗಾಳಿ ಸಹ ಪ್ರವೇಶ ಮಾಡ್ಲಿಕ್ಕೆ ಆಗೋದಿಲ್ಲ, ಮನುಷ್ಯ ಅಂತ್ಕರು ದೂರು, ಗಾಳಿಯೂ ಸಹ ಒಳಗಡೆ ಹೋಗದ ಹಾಗೆ ಅಷ್ಟು ಒಂದು ವ್ಯವಸ್ಥೆ ಮಾಡಿ, ಯಾರಾದ್ರೂ ಹೋಗೋದಿದ್ರೆ ಸೈನಿಕರಿಂದ ಅಪ್ಪಣೆ ಪಡ್ಕೊಂಡ್ಬಿಟ್ಟು ಹೋಗ್ಬೇಕು, ಹೊರಗೆಲ್ಲ ತುಂಬಾ ಕಾವಲಿ ಇರ್ತಾರೆ, ಇಷ್ಟೆಲ್ಲ ಒಂದು ವ್ಯವಸ್ಥೆ ಮಾಡಿ ರಾಜನನ್ನ ಅಲ್ಲಿ ಒಳಗೆ ಇಟ್ಟಿರ್ತಾರೆ. ಬರೋದೇ ಬೇಡ, ಬಂದ್ರೆ ಅವ್ರಿಗೆ ಮತ್ತೆ ಅಕಸ್ಮಾತ್ ಬಂದು ಕಚ್ಚಿದ್ರು ಸಹ ರಾಜ್ಯ ವೈದ್ಯರು ಇರ್ತಾರಲ್ಲ, ತಕ್ಷಣ ವಿಷವನ್ನು ಹೊರಗೆ ತೆಗಿಲಿಕ್ಕೆ ಅದನ್ನ ರಕ್ಷೆ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅವ್ರನ್ನ ಎಲ್ಲ ಕರೆದು ನಿಂದಿಸ್ಕೊಂಡಿರ್ತಾರೆ. ಅಲ್ಲೆಲ್ಲ ವ್ಯವಸ್ಥೆ ಮಾಡಿರ್ತಾರೆ ಅವರೆಲ್ಲ. ತಕ್ಷಕನಿಗೆ ಈಗ ಗೊತ್ತಾಗುತ್ತೆ, ಈಗ ಒಂದು ವಾರ ಆಯ್ತು, ಈಗ ನಾನು ಹೋಗಿ ಪರೀಕ್ಷಿತನಿಗೆ ಈಗ ನಾನು ಕಡಿದು ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ತಕ್ಷಕ ವಿಚಾರ ಮಾಡ್ತಾನೆ, ಒಳ್ಳೆ ರಾಜ, ಅವನನ್ನ ನಾನು ಯಾವ ಕಾರಣಕ್ಕೋಸ್ಕರ ಕಚ್ಚಬೇಕು, ಅವ್ರು ಏನಾದ್ರು ಮಾಡಿದ್ರೆ ನಾವು ಅವ್ರಿಗೆ ಒಂದು ಪ್ರತೀಕಾರ ಅಂತ ಇರುತ್ತೆ, ಏನಾದ್ರೆ ಇವ್ರು ಏನು ಮಾಡೇ ಇಲ್ಲ, ನನಗೆ ರಾಜ ತುಂಬಾ ಒಳ್ಳೆಯವನು, ಮತ್ತೆ ನಾನು ಇದಕ್ಕೆ ಹೆಂಗೆ ಈಗ ಇದು ವಿಚಾರ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿ ನೆನೆಸಿ ಹೇಳ್ತಾನೆ, ಅರ್ಜುನ ಕಾಂಡವ ವನದಲ್ಲಿ ಸರ್ಪಗಳನ್ನ ಸುಟ್ಟಿದ್ದ, ಅದರ ಸರ್ಪಗಳ ಇದರಲ್ಲಿ ತಕ್ಷಕನ ಹೆಂಡತಿ ಮತ್ತು ಮಗನೋ ಏನು ಹೆಂಡತಿ ಒಬ್ಬಳೇನೋ ಸತ್ತಿದ್ಲು ಅದರಲ್ಲಿ. ಅದರ ಒಂದು ಸೇಡನ್ನ ತೀರಿಸ್ಕೊಳ್ಳೋ ಒಂದು ನೆವದಿಂದ ಹೋಗಿ ಅವನನ್ನ ಕಚ್ಚಬೇಕು, ಕಚ್ಚಲಿಲ್ಲ ಅಂದ್ರೆ ಶೃಂಗಿ ಋಷಿ ಮತ್ತೆ ನನಗೆ ಶಾಪ ಕೊಡ್ತಾನೆ. ಹಿಂಗಾಗಿ ನಾ ಅವರು ಕೊಟ್ಟ ಶಾಪವನ್ನ ಪೂರ್ಣ ಮಾಡ್ಲೇಬೇಕು ಅಂತ ಹೇಳಿಬಿಟ್ಟು ಹೋಗಿ ಅವರು ಒಂದು ಸೇಬು ಹಣ್ಣಿನಲ್ಲಿ ಒಂದು ಸಣ್ಣ ಹುಳುವಾಗಿ ಸೇರ್ಕೊಂಡ್ಬಿಡ್ತಾರೆ. ಸೇರ್ಕೊಂಡು ರಾಜರಿಗೆ ತಿನ್ಲಿಕ್ಕೆ ಹಣ್ಣಂತ ತೆಗೆದುಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅದು ಹುಳುವಿನ ಜೊತೆಗೆ ಹಣ್ಣಿನ ಒಳಗಡೆ ಸೇರ್ಕೊಂಡು, ಯಾಕಂದ್ರೆ ಅವರೆಲ್ಲ ಇಚ್ಛಾಧಾರಿಗಳು, ತಮಗೆ ಯಾವ ರೂಪ ಬೇಕೋ ಆ ರೂಪ ತಗೊಳ್ತಾ ಇದ್ರು, ಹೇಗ್ ಬೇಕೋ ಹಾಗೆ ಇರ್ತಾ ಇದ್ರು. ಆ ಒಂದು ಸಣ್ಣ ಹುಳುವಾಗಿ ಹಣ್ಣಿನ ಒಳಗಡೆ ಸೇರ್ಕೊಂಡ್ಬಿಟ್ಟು ಯಾರಿಗೂ ಗೊತ್ತಾಗದ ಹಾಗೆ ರಾಜರಿಗೆ ಹಣ್ಣು ಕೊಡ್ಲಿಕ್ಕೆ ಅಂತ ಸೇವಕ ಅದನ್ನೆಲ್ಲ ಹಣ್ಣು ಒಳಗೆ ತಗೊಂಡು ಹೋಗ್ತಾನೆ. ರಾಜ ಹಣ್ಣು ತಿನ್ಲಿಕ್ಕೆ ಅಂದ್ರೆ ಅವಾಗೆಲ್ಲ ಸಾಯಂಕಾಲ ಆಗ್ತಾ ಬಂತು, 7ನೇ ದಿವಸ ಬಂದ್ಬಿಟ್ಟಿರುತ್ತೆ. ಸಾಯಂಕಾಲ ಆಯ್ತು, ಇದೇನು ಸೂರ್ಯಾಸ್ತ ಆಗ್ಲಿಕ್ಕೆ ಬಂತಲ್ಲ, ತಕ್ಷಕ ಏನ್ ಬರ್ಲಿಲ್ಲ, ನನ್ನ ರಕ್ಷಣೆ ಆಗಿದೆ, ನಾನು ಇಷ್ಟು ದಿನ
ಭಾಗವತ ಕೇಳಿದ್ದೀನಲ್ವಾ, ಏನೋ ನನಗೇನೋ ಆಗಂಗಿಲ್ಲ ಭವಿಷ್ಯ ಅಂತ ತಿಳ್ಕೊಂಬಿಟ್ಟು ಹಣ್ಣು ಹೆಚ್ಚಿ ತಿನ್ನೋಣ ಅಂತ ಸೇಬು ಹಣ್ಣನ್ನು ಹೆಚ್ಚುತ್ತಾನೆ. ಅದರಿಂದ ಹುಳ ಹೊರಗೆ ಬರುತ್ತೆ. ತಕ್ಷಣ ದೊಡ್ಡ ಒಂದು ತಕ್ಷಕನ ರೂಪ ತಗೊಂಡು ಅವನಿಗೆ ಕುತ್ತಿಗೆಗೆ ಕಚ್ಚಿಬಿಡುತ್ತೆ. ಅಲ್ಲೇ ಸುಟ್ಟು ಬಿಡ್ತಾನೆ ತಕ್ಷಕ. ಏನಾಯ್ತು ಅಂತ ವಿಚಾರ ಮಾಡೋದ್ರೊಳಗೇನೆ ಸತ್ತು ಬಿಡ್ತಾನೆ ಮಹಾರಾಜ ಪರೀಕ್ಷಿತ್ ರಾಜ. ಪರೀಕ್ಷಿತ್ ರಾಜ ತಕ್ಷಕ ಕಚ್ಚಿದಾಗ ಪರೀಕ್ಷಿತ್ ರಾಜರ ದೇಹ ಅಂತ ಆಗ್ಬಿಡುತ್ತೆ. ನೋಡೋದ್ರೊಳಗೆ ಇಷ್ಟೆಲ್ಲ ಆಗ್ಬಿಡುತ್ತೆ. ಪರೀಕ್ಷಿತ್ ರಾಜರ ಮಗ ಜನಮೇಜಯ ಅಂತ ಇರ್ತಾನೆ. ಅವನೇನು ಚಿಕ್ಕವನಿರ್ತಾನೆ. ಆದರೆ ಆ ತಂದೆಯ ಸಾವು ಸರ್ಪ ಕಚ್ಚಿದ್ರಿಂದ ಆಗಿದೆ ಅಂತ ಮಗನಿಗೆ ಹೇಳಿರೋದಿಲ್ಲ. ಮುಂದೆ ಅವನು ದೊಡ್ಡವನಾಗಿ ರಾಜ್ಯಭಾರ ಮಾಡ್ತಾ ಇರ್ಬೇಕಾದ್ರೆ ಅವನಿಗೆ ಗೊತ್ತಾಗುತ್ತೆ ತನ್ನ ತಂದೆಯ ಸಾವು ಸರ್ಪದಿಂದ ಆಗಿದೆ ಅಂತ ಹೇಳಿ. ಆವಾಗ ಅವನೇನ್ ಮಾಡ್ತಾನೆ, ಒಂದು